ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಲೋಕಮಾನ್ಯ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮಹಿಳಾ ದಿನಾಚರಣೆ. ದಾಂಡೇಲಿ ನಗರದ ಲೋಕಮಾನ್ಯ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ಅವರು, ಇಂದು ಮಹಿಳೆಯರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾಜದ ಮುಖ್ಯ ವಾಹಿನಿಯಲ್ಲಿರುವುದು ಮಹತ್ವದ ಬದಲಾವಣೆಯಾಗಿದೆ. ಮಹಿಳೆಯರು ಸ್ವಾವಲಂಬಿಗಳಾಗಿರುವುದು, ಆರ್ಥಿಕವಾಗಿ ಸದೃಢರಾಗುತ್ತಿದ್ದಾರೆ. ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಗಟ್ಟಿಗೊಳಿಸುವುದರ ಮೂಲಕ ರಾಷ್ಟ್ರದ ಪ್ರಗತಿಯಲ್ಲಿ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಿದ್ದಾರೆ ಎಂದರು. ಮಹಿಳೆಯರಿಂದ ಸದೃಢ ಮತ್ತು ಸಂಸ್ಕಾರವಂತ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿ ಲೋಕಮಾನ್ಯ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯ ಸಾಮಾಜಿಕ ಕಾಳಜಿಯನ್ನು ಶ್ಲಾಘನೀಯ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಲಕ್ಷ್ಮೀ ಪಾಟೀಲ್ ಜಯನಾಯಕ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದರು. ಶಾಖಾ ವ್ಯವಸ್ಥಾಪಕರಾದ ವಿಲಿಯಂ ಪಚ್ಕೋ ಸ್ವಾಗತಿಸಿದರು. ಸಹಾಯಕ ವ್ಯವಸ್ಥಾಪಕರಾದ ಸಂತೋಷ್ ಕೇರ್ಕರ್ ವಂದಿಸಿದರು. ಶಾಖಾ ಅಧಿಕಾರಿ ತೇಜಶ್ರೀ ದಿವಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಿಬ್ಬಂದಿ ನಿಶಾಂತ್ ಬಡ್ಕರ್ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ ದಾಂಡೇಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ನರ್ಸರಿ, ನರ್ಸರಿ, LKG, UKG ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ. ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ. ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು, ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಕಲ್ಚರ್ ಆಕ್ಟಿವಿಟೀಸ್, ಟ್ಯಾಬ್ ಮತ್ತು ಇ-ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ. ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್, ಲೈವ್ ಸಿಸಿ ಕ್ಯಾಮೆರಾ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಇಂದೇ ಭೇಟಿ ನೀಡಿ. ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್, CITU ಯೂನಿಯನ್ ಬಿಲ್ಡಿಂಗ್, ಬಾಂಬು ಗೇಟ್ ಹತ್ತಿರ, ಬರ್ಚಿ ರಸ್ತೆ, ದಾಂಡೇಲಿ. ಮೊಬೈಲ್ ಸಂಖ್ಯೆ 9845 062091 8277674722 08284200622. ಹಳಿಯಾಳ ದಾಂಡೇಲಿಯ ವಿವಿಧೆಡೆ ನಮ್ಮ ನಡೆ, ಮತಗಟ್ಟೆ ಕಡೆ ಅಭಿಯಾನ, ಮತದಾನ ಜಾಗೃತಿ ಕುರಿತು ಜಾಥಾ ಮೆರವಣಿಗೆ. ಭಾರತ ಚುನಾವಣಾ ಆಯೋಗ, ಉತ್ತರ ಕನ್ನಡ ಜಿಲ್ಲಾಡಳಿತ, ದಾಂಡೇಲಿ ತಾಲೂಕಾಡಳಿತ ಮತ್ತು ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಆವರಣ ಸೇರಿದಂತೆ ನಗರದ ವಿವಿಧ ಪ್ರದೇಶಗಳಲ್ಲಿ ಭಾರತದ ಪ್ರಜಾಪ್ರಭುತ್ವ ಯಶಸ್ವಿಗೆ ಮತದಾನವೇ ಅಡಿಪಾಯ. ಅದರ ಭಾಗವಾಗಿ ನಮ್ಮ ನಡೆ ಮತಗಟ್ಟೆ ಕಡೆ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಅಭಿಯಾನಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ನಗರಸಭೆಯ ವ್ಯವಸ್ಥಾಪಕ ಪರಶುರಾಮ್ ಸಿಂಧೆ, ಮತದಾನ ಪವಿತ್ರವಾದ ಹಕ್ಕು, ಅದನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಚಲಾಯಿಸಬೇಕು ಹಾಗೂ ನಮ್ಮ ಪ್ರಜಾಪ್ರಭುತ್ವ ಭದ್ರಪಡಿಸಬೇಕು ಹಾಗೂ ಮತದಾನದ ಉದ್ದೇಶವನ್ನು ವಿವರಿಸಿ ಎಲ್ಲರೂ ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು.
ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳಾದ ಶುಭಂ ರಾಯ್ಕರ್, ಎಚ್.ಕೆ. ಉಪ್ಪಾರ್, ಫಿಲಿಪ್ ಮಾದರ್, ವಿಲಾಸ್ ದೇವ್ಕರ್, ಕರಣ್ ಜೋಶಿ, ಕಿರಣ್ ಕಮ್ಮಾರ್, ರಂಗನಾಥ್ ಹಾಗೂ ಸಾರ್ವಜನಿಕರು ಇದ್ದರು. ಮೇ 7ಕ್ಕೆ ಮತದಾನ ಇದೆ. ತಪ್ಪದೆ ಎಲ್ಲರೂ 18 ವರ್ಷ ಮೇಲ್ಪಟ್ಟವ್ರು ಯಾರಿದ್ದಾರೆ ಎಲ್ಲರೂ ಮತದಾನ ಮಾಡಬೇಕು. ಯಾರು ಊರು ಕೆರೆ ಅಲ್ಲಿ ಅಡ್ಡಾಡಬಾರ್ದು. ಹಳಿಯಾಳ ಪುರಸಭೆ ಆವರಣದಲ್ಲಿ ಬುಧವಾರ ಜಿಲ್ಲಾ ಅಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರು ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಳಿಯಾಳ ಪಟ್ಟಣದ ತಹಸೀಲ್ದಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು, ಸಿಬ್ಬಂದಿಗಳು ಸಹಕರಿಸಿದರು. ಇದು ಪ್ರಜಾಪ್ರಭುತ್ವದ ಹಬ್ಬ, ಮತದಾನ ಪ್ರಕ್ರಿಯೆ. ನಾವೆಲ್ಲರೂ ನಮ್ಮ ಮತವನ್ನು ಚಲಾಯಿಸಿಲ್ಲ ಅನ್ನುವಂಥ ಒಂದು ಸಂದರ್ಭ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವು ಹಳಿಯಾಳ ನಗರದ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಇಷ್ಟೇ, ಮತದಾನ ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ಮೇ 7ನೇ ತಾರೀಕು ನಡೀತಾ ಇದೆ. ಆ ದಿನ ತಾವೆಲ್ಲರೂ ಮತಗಟ್ಟೆಗೆ ಖುದ್ದಾಗಿ ಬರಬೇಕು, ಮತ್ತೆ ಮತ ಚಲಾಯಿಸಬೇಕು. ಮತಗಟ್ಟೆನಲ್ಲಿ ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿದ್ವಿ. ಅದರ ಜೊತೆಗೆ 85ಕ್ಕಿಂತ ಹೆಚ್ಚು ವಯಸ್ಸಾದವರು, 85+ ಅವರಿಗೆಲ್ಲರಿಗೂ ನಾವು ಮನೆಯಲ್ಲಿಯೇ ಮತದಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮೊದಲನೇ ಬಾರಿಗೆ ಚುನಾವಣಾ ಆಯೋಗ ಮಾಡ್ತಾ ಇದೆ. 85 ಹಿಡ್ಕೊಂಡು 100 ವಯಸ್ಸು ಮೇಲ್ಪಟ್ಟವರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. 102 ಮೇಲ್ಪಟ್ಟಂಥ ಒಂದು ವೋಟರ್ ಸಂಖ್ಯೆನೂ ನಮ್ಮ ಜಿಲ್ಲೆಯಲ್ಲಿದೆ. ಅಂಥವ್ರ ಪಟ್ಟಿಯನ್ನು ಮಾಡಿ ನಮ್ಮ BLOಗಳು ಮನೆ ಮನೆಗೆ 12D ಅನ್ನುವಂಥ ಒಂದು ಫಾರ್ಮನ್ನು ಕೊಟ್ಟು, ಅದರಲ್ಲಿ ಯಾರಾದರೂ ಮನೆಯಲ್ಲಿ ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಗೆ ನಾವು
12D ಕೊಡ್ತೀವಿ. ಅವ್ರು ಯಾರು ಆಪ್ಟ್ ಮಾಡ್ತಾರೆ, ಹೌದು ನಾವು ಮನೆಯಲ್ಲೇ ವೋಟ್ ಮಾಡ್ತೀವಿ ಅಂದರೆ ಸರಿ, ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಯಾರು ನಾವು ಮತಗಟ್ಟೆಗೆ ಬರ್ತೀವಿ, ನಮ್ಮ 100 ವರ್ಷ ಆದ್ರೂ ನಾವು ತುಂಬ ಗಟ್ಟಿ ಮುಟ್ಟಿದ್ದೀವಿ, ಬರ್ತೀವಿ, ನಾವು ಮತ ಚಲಾಯಿಸ್ತೀವಿ ಅಂದರೆ ಅವರಿಗೂ ಕೂಡ ವೆಲ್ಕಮ್. ಸೊ ಇಂತಹ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಪ್ರಜಾಪ್ರಭುತ್ವದ ಹಬ್ಬ, ನಮ್ಮ ಒಂದು ನೇತಾರರನ್ನು ಆಯ್ಕೆ ಮಾಡುವಂತಹ ಒಂದು ಹಕ್ಕು ಚುನಾವಣೆ ಒಂದು ಸಂದರ್ಭದಲ್ಲಿ, ಅದಕ್ಕೆ ಸಂವಿಧಾನದ ಅಡಿಯಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕನ್ನು ಎಲ್ಲರೂ ಚಲಾಯಿಸಬೇಕು. ನಮ್ಮ ಮಹಿಳೆಯರು ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ, ಅವರಿಗೂ ಕೂಡ ನಾನು ಎಲ್ಲ ಹೇಳೋದಷ್ಟೇ. ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಮೇಲೆ ಎಲ್ಲ ಹಳಿಯಾಳ ನಗರದ ಜನತೆಗೆ ನಾವು ಒಂದು ಸಂದೇಶ ಕೊಡಬೇಕಾಗಿದೆ. ಸರ್ಕಾರದ ವತಿಯಿಂದ ನಾವು ಏನು ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀವಿ, ಎಲ್ಲರೂ ಮತಗಟ್ಟೆಗೆ ಬನ್ನಿ, ಮತ ಚಲಾಯಿಸಿ ಅನ್ನುವಂಥದ್ದು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಂದರೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು, ಮತ್ತು ಮತದಾನ ಮೇ 7ರಂದು ಮತ ಚಲಾಯಿಸಬೇಕು ಅನ್ನುವಂಥ ಮಾತನ್ನು ಪುನಃ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಬಾರಿಯ ಚುನಾವಣೆ, ವಿಧಾನಸಭೆ ಚುನಾವಣೆ ಆಗಿತ್ತು ಏಪ್ರಿಲಲ್ಲಿ, ತಮಗೆಲ್ಲ ಗೊತ್ತಿರುವಂತೆ. ಆವಾಗ ನಮ್ಮ ಮತದಾನದ ಒಂದು ಫಲಿತಾಂಶ ನೋಡಿದಾಗ, ಅಂದರೆ ಎಷ್ಟು ಜನ ವೋಟರ್ಸ್ ಮಾಡಿದ್ದಾರೆ, ಅದು ಪರ್ಸೆಂಟೇಜ್ ಆಫ್ ವೋಟರ್ಸ್ ನೋಡಿದಾಗ 78% ಆಗಿದೆ. ಈ ಸರಿ ನಾವು ಏನು ಹೇಳೋದು ಅಂತಂದರೆ 100ಕ್ಕೆ 90 ಆಗಬೇಕು, 100ಕ್ಕೆ 95 ಆಗಬೇಕು ಅಂತ ಹೇಳುವಂಥದ್ದು. ಸೊ 78% ಏನಾಗಿದೆ, ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮತದಾನ ಆಗಬೇಕು. ಹೆಚ್ಚಿನ ಮತದಾನ ಮಾಡುವಂಥ ಗುರಿಯನ್ನು ಇಟ್ಕೊಂಡು ಈ ಸ್ವೀಪ್ ಕಾರ್ಯಕ್ರಮ ಮಾಡಿದ್ದೀವಿ. ಇಲ್ಲಿ ಬಂದಂಥ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ನಾವು ಈ ಒಂದು ಜಾಥಾ ಈಗ ಪ್ರಾರಂಭ ಮಾಡೋಣ. ನಮ್ಮ ARO ಇದ್ದಾರೆ, ಅವರು ಈ ಒಂದು ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಚುನಾವಣೆ ಪ್ರಕ್ರಿಯೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸೊ ಅವರು ಕೂಡ ಹೆಚ್ಚಿನ ಕೆಲಸವನ್ನು ಈ ಒಂದು ಅವಧಿಯಲ್ಲಿ ಮಾಡ್ತಾ ಇದ್ದಾರೆ. ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಒಂದು ಲೋಪವಾಗದಂತೆ ನಾವೆಲ್ಲ ಜಿಲ್ಲೆಯಲ್ಲಿ, ನಾನು ಮತ್ತು AROಗಳು ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್, EO ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಕೂಡ ಎಲ್ಲರೂ ಸಹಕಾರ ನೀಡಬೇಕಾಗುತ್ತೆ. ಮತದಾನ ಜಾಗೃತಿ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ